ಮೋಕ್ಷ ಅಂತ ಒಬ್ಳು ಹುಡುಗಿ ನಮ್ಮ ಕ್ಲಾಸ್ಮೇಟ್. ಈಗ ಸ್ವಲ್ಪ ದಿನದ ಮುಂಚೆ ಬಿದ್ದು ಇನ್ಸಿಡೆಂಟ್ ಎಲ್ಲ ಆಗಿತ್ತು. ಸೊ ಅವಳು ಬೀಳೋಕ್ಕಿಂತ ಮುಂಚೆ ಸ್ವಲ್ಪ ಒಂದು 1 ಮಂತ್ 2 ಮಂತ್ ಬ್ಯಾಕ್ ಅವಳ ಮೆಂಟಾಲಿಟಿ ಸರಿ ಇರಲಿಲ್ಲ. ಸ್ವಲ್ಪ ಫ್ಯಾಮಿಲಿ ಟೆನ್ಷನ್ಸ್ ಮತ್ತು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಿದ್ಲು. ನಮ್ಮ ಹತ್ರ ಆಲ್ಮೋಸ್ಟ್ ಅವಳ ಫ್ಯಾಮಿಲಿ ಬಗ್ಗೆ ಎಲ್ಲ ಶೇರ್ ಮಾಡಿದ್ದಾಳೆ. ಅವಳು ಹೇಳ್ತಿದ್ದ ಪ್ರಕಾರ 2018 August 26 ಅವಳ ತಂಗಿ ಸತ್ತೋಗಿದ್ಲಂತೆ. ಅಂದರೆ ಅವಳು ಪ್ರತಿ ಮಂತ್ 26 ಬಂದಾಗಲೂ ನನ್ನ ತಂಗಿ ನೆನಪಾಗ್ತಾಳೆ, ನನ್ನ ತಂಗಿ ವಾಯ್ಸ್ ಕೇಳಿಸುತ್ತೆ, ನನ್ನ ತಂಗಿ ಓಡಾಡ್ದಂಗೆ ಅನಿಸುತ್ತೆ ಅಂತೆಲ್ಲ ನೈಟ್ ಊಟ ಬಿಟ್ಟೆಲ್ಲ ಅಳೋಳು. ಅವಾಗ ಯಾಕೆ ಏನು ಅಂತ ಕೇಳಿದರೆ, ಈ ಥರ ತಂಗಿ ನೆನಪಾಗ್ತಿದ್ದಾಳೆ, ಹಾಸ್ಟೆಲಲ್ಲಿ ಇರೋಕ್ಕಾಗಲ್ಲ, ಏನು ಪ್ರಾಬ್ಲಮ್ ಹಾಸ್ಟೆಲಲ್ಲಿ ಇರೋಕ್ಕಾಗಲ್ಲ ಅಂದರೂ ಹೇಳ್ತಿರ್ಲಿಲ್ಲ. ನಾನು ಡೇ ಬೋರ್ಡಿಂಗ್ ಮಾಡಬೇಕು, ಅವಳ ರಿಲೇಟಿವ್ ಯಾರೋ ಕುಣಿಗಲಲ್ಲಿ ಇದ್ರಂತೆ. ಸೊ ನಾನು ಡೇ ಬೋರ್ಡಿಂಗ್ ಮಾಡಬೇಕು, ನನಗೆ ಹಾಸ್ಟೆಲಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು. ಮತ್ತು ವಾರ್ಡನ್ ಹೊಡೆದಿದ್ದಾರೆ, ಆ್ಯಂಟೋನಿ ಸರ್ ಹೊಡಿತಾರೆ ಅಂತೆಲ್ಲ ಹೇಳಿದ್ದಾಳೆ. ಹೊರಗಡೆ ರೂಮರ್ ಸ್ಪ್ರೆಡ್ ಆಗಿದೆ. ಸೊ ಅವಳು ಏನೋ ರೈಸ್ ತಂದಿದ್ದ ಮ್ಯಾಟರಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ದರು. ಅಪಾಲಜಿ ಲೆಟರ್ ಎಲ್ಲ ಬರ್ಸ್ಕೊಂಡಿದ್ದಾರೆ. ಯಾರೂ ಅವಳಿಗೆ ಹೊಡೆದಿಲ್ಲ, ವಾರ್ಡನ್ ಹೊಡೆದಿಲ್ಲ, ಆ್ಯಂಟೋನಿ ಸರ್ ಹೊಡೆದಿಲ್ಲ. ಇನ್ ಕೇಸ್ ಯಾರು ಅವಳಿಗೆ ಅಂತ ಅಲ್ಲ, ಹುಡುಗಿರ್ಗೆ ಯಾರಿಗೂ ಹೊಡೆಯಲ್ಲ. ಸೊ ಪನಿಷ್ಮೆಂಟ್ ಕೊಡ್ತಾರೆ, ಇಂಪೋಸಿಷನ್ ಮತ್ತು ಅಪಾಲಜಿ ಲೆಟರ್ಸ್ ಎಲ್ಲ ಬರ್ಸ್ಕೊತಾರೆ. ಬಟ್ ಇದುವರೆಗೂ ಯಾರಿಗೂ ಹೊಡೆದಿಲ್ಲ. ಮತ್ತು ಅವಳು ಡೇ ಬೋರ್ಡಿಂಗ್ ಮಾಡಬೇಕು ಅಂತೆಲ್ಲ ಸಂಡೇ ಫೋನ್ ಕಾಲಲ್ಲಿ ಕೇಳಿದ್ಲು. ಅವಳು ಬಿದ್ದಿದ್ದು October 13 ಮಂಡೇ ಮಾರ್ನಿಂಗ್. ಸಂಡೇ ನಮಗೆ ಯೂಶ್ವಲಿ ಫೋನ್ ಕಾಲ್ಸ್ ಇರುತ್ತೆ ಬೆಳಗ್ಗೆ. ಆವಾಗಲೂ ಅವ್ರ ಅಪ್ಪಂಗೆ ಹೇಳಿದ್ಲು, ಅವರಪ್ಪ ಪೇರೆಂಟ್ಸ್ಗೆಲ್ಲ ಹೇಳಿದ್ಲು, ನನಗೆ ಡೇ ಬೋರ್ಡಿಂಗ್ ಮಾಡಬೇಕು, ಹಾಸ್ಟೆಲಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನನಗೆ ಓದೋಕ್ಕಾಗಲ್ಲ ಹಾಸ್ಟೆಲಲ್ಲಿ, ಡೇ ಬೋರ್ಡಿಂಗ್ ಮಾಡಿಸಿ ಅಂತ. ಮನೇಲಿ ಅವಳ ಸಮಾಧಾನಕ್ಕೆ ಆಯಿತು ಡೇ ಬೋರ್ಡಿಂಗ್ ಮಾಡಿಸ್ತೀವಿ ಅಂತ ಹೇಳಿ ಅದ್ರ ಸಂಡೇ ಮಾರ್ನಿಂಗ್ ಅದಾಗಿದ್ದು, ಫೋನ್ ಕಾಲ್ ಆಗಿದ್ದು. ಬಟ್ ಸಂಡೇ ಮಧ್ಯಾಹ್ನ ಅವರಪ್ಪ ಕಾಲ್ ಮಾಡಿ ವಾರ್ಡನ್ಗೆ ಅವಳಿಗೆ ಹೇಳಿ 3 ಮಂತ್ಸ್ಗೆಲ್ಲ ಮತ್ತೆ ಮನೆಗೆ ಕರ್ಕೊಂಡೋದ್ರೆ ಡಿಸ್ಟರ್ಬ್ ಆಗುತ್ತೆ, 10th ಬೇರೆ, ಹಾಸ್ಟೆಲ್ ಚೆನ್ನಾಗೇ ಇದೆಯಲ್ಲ, ಏನು ಪ್ರಾಬ್ಲಮ್ ಅಂತಲೂ ಹೇಳ್ತಿಲ್ಲ, ಹಾಸ್ಟೆಲಲ್ಲೇ ಇರೋಕ್ಕೆ ಹೇಳಿ ಅಂತ ಫೋರ್ಸ್ ಮಾಡಿದ್ದಾರೆ. ಅದಾದಮೇಲೆ ಸಂಜೆ ಎಲ್ಲ ಫುಲ್ ಬೇಜಾರಾಗಿದ್ಲು. ಮೂವಿಯಿಂದ ಒಂದು 15 ಮಿನಿಟ್ಸ್ ಮೂವಿ ಪ್ಲೇ ಆಗಿ 15 ಮಿನಿಟ್ಸ್ ಆದಮೇಲೆ ಎದ್ದೋಗಿ ಸಿಕ್ ರೂಮಲ್ಲಿ ಕೂತಿದ್ಲು. ಮತ್ತು ನೈಟ್ ಬಂದಾಗಲೂ ಹತ್ಕೊಂಡು ಅವಳು ರೂಮ್ಮೇಟ್ಗೆ ಕೀ ಕೊಟ್ಟಿದ್ದಾಳೆ. ಇಟ್ಕೋ, ನಾನು ಬೆಳಗ್ಗೆ ಎದ್ದೊಳೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀನೇ ಇಟ್ಕೊಂಡಿರು, ಬೆಳಗ್ಗೆ ನಾನು ಎದ್ಮೇಲೆ ಕೊಡು ಅಂತ. ಮತ್ತು ಮಾರ್ನಿಂಗ್ ಅವಳು ಏನು ಪ್ರಾಬ್ಲಮ್ ಆಗಿದೆ ಅವಳಿಗೆ ನೆಕ್ಸ್ಟ್ ಡೇ ಹೈಯರ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡೋಕ್ಕಿಂತ ಮುಂಚೆನೇ ಮಾರ್ನಿಂಗ್ ಹಂಗೆ ಮಾಡ್ಕೊಂಬಿಟ್ಲು. ಸಂಡೇ ಹಾಲಿಡೇಸ್ ಇರುತ್ತೆ. ಸೊ ಮಂಡೇ ಏನಾಯಿತು ಅಂತ ಮ್ಯಾಮ್ ಕೇಳೋ ಅಷ್ಟರಲ್ಲಿ, ಮ್ಯಾಮ್ ಇನ್ನೂ ಅವಳನ್ನ ಡಿಸ್ಕಸ್ ಮಾಡೋ ಅಷ್ಟರಲ್ಲಿ ಮಾಡ್ಕೊಬಿಟ್ಟಿದ್ದಾಳೆ. ಈ ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ಆಗಿರೋದು ನಮ್ಮ ವಾರ್ಡನಿಗೆ ಗೊತ್ತಿಲ್ಲ. ನಾವು ಫ್ರೀ ಟೈಮಲ್ಲಿ ಅವಳ ಜೊತೆ ಅವಳ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿರೋದು ವಾರ್ಡನಿಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಅಷ್ಟು ಸೀರಿಯಸ್ ಅಂತ ಅಂದ್ಕೊಂಡಿರಲಿಲ್ಲ ಈ ಮ್ಯಾಟರ್ನೆಲ್ಲ. ಅವಳು ಹೇಳ್ತಿರ್ತಿದ್ಲು, ಅವಳು ಸೆಕೆಂಡ್ ವೈಫ್ ಮಗಳಂತೆ, ಅವ್ರ ಅಪ್ಪಂಗೆ ಅವಳು ಸೆಕೆಂಡ್ ವೈಫ್ ಮಗಳು. ಸೊ ಅವಳಿಗೆ ಒಬ್ಬ ಸಿಬ್ಲಿಂಗ್ ಇದ್ದಾನೆ, ಅಣ್ಣ. ಆ್ಯಂಡ್ ಫಸ್ಟ್ ವೈಫ್ ಮಗಳು ಒಬ್ಬಳು ಸಿಸ್ಟರ್ ಇದ್ದಾಳೆ, ಎಲ್ಡರ್ ಡಾಟರ್. ಅವಳು ಇವಾಗ ಅವಳಿಗೆ ಮದುವೆ ಆಗಿ ಒಂದು ಮಗು ಇದೆಯಂತೆ. ಆ ಮಗು ಅವಳ ತಂಗಿ ಥರ ಕಾಣುತ್ತೆ ಅಂತ ಅವಳಿಗೆ ಅವ್ರ ಅಕ್ಕ ಅಂದರೆ ತುಂಬ ಇಷ್ಟ ಇತ್ತು. ಮುಂಚೆ ಅವಳ ಜೊತೆ ಮಾತಾಡ್ತಿರ್ಲಿಲ್ವಂತೆ, ಇವಾಗೇನೋ ತಂಗಿ ಥರ ಕಾಣ್ತಾಳೆ ಅವಳ ಮಗಳು ಅಂತೆಲ್ಲ ಹೇಳ್ತಿರ್ತಿದ್ಲು. ಸೊ ಅವರು ಮಾಟ ಮಂತ್ರ ಮಾಡಿಸಿದ್ದಾರೆ. ನನ್ನ ತಂಗಿಗೆ ಅವರೇ ಪಾಯ್ಸನ್ ಕೊಟ್ಟು ಸಾಯಿಸಿದ್ದು. ನನ್ನನ್ನು ಅದಕ್ಕೆ ಅವ್ರು ಥ್ರೆಟನ್ ಮಾಡ್ತಾರೆ ಅಂತಲೇ ಹಾಸ್ಟೆಲ್ಗೆ ಹಾಕಿದ್ದು. ಸೊ ಅವಳಿವಾಗ 15 ಮೈನರ್. ಅವಳು 18 ಆದಮೇಲೆ ಅವಳ ಹೆಸರಲ್ಲಿರೋ ಆಸ್ತಿನೆಲ್ಲ ಬರ್ಸ್ಕೋತಾರೆ ಅಂತ ಮನೆಯಲ್ಲಿ ಅಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ರಿಲೇಟಿವ್ಸ್ ಅಂತೆಲ್ಲ ಇಲ್ಲಿಗೆ ಹಾಕಿದ್ದಾರೆ ಅಂತ ಹೇಳ್ತಿರ್ತಿದ್ಲು. ಸೊ ಸೇಫ್ಟಿ ಇಲ್ಲ ಮನೇಲಿ ಅಂತ ಇಲ್ಲಿಗೆ ಹಾಕಿದ್ದಾರೆ ಅಂತ ಅವರಮ್ಮ ಹಾರ್ಟ್ ಪೇಷಂಟ್ ಅವರಮ್ಮ. ಸೊ ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ ಮೋಕ್ಷನ ಅಂತ ಹಾಸ್ಟೆಲ್ಗೆ ಹಾಕಿದ್ದಾರೆ. ಅದನ್ನೇ ಅವರಪ್ಪನೂ ಹೇಳ್ತಿದ್ರು, ಮನೇಲಿ ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಅಂತ ಹಾಸ್ಟೆಲ್ಗೆ ಹಾಕಿದ್ದೀನಿ, ಇವಾಗಲೂ ಮನೆಗೆ ಬರ್ತೀನಿ ಅಂದರೆ ಹೆಂಗೆ, ಸೊ 3 ಮಂತ್ಸ್ ಇರು ಅಂತ ಫೋರ್ಸ್ ಮಾಡಿದರು. ಸೊ ಸಂಡೇ ಏನಾದರೂ ಅವರು ಕರ್ಕೊಂಡು ಹೋಗ್ತೀನಿ ಅಂತ ಏನಾದರೂ ಮಂಡೇ ಅವ್ರು ಕರ್ಕೊಂಡು ಹೋಗಿದ್ರೆ ಮೇ ಬಿ ಅವಳು ಹಿಂಗೆ ಮಾಡ್ಕೋತಿರ್ಲಿಲ್ಲ ಅನಿಸುತ್ತೆ. ಯಾಕಂದರೆ ಮಂಡೇ ಹೈಯರ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿದ್ದಿದೆ, ನಮ್ಮ ಹಾಸ್ಟೆಲಲ್ಲಿ ಡೇ ಬೋರ್ಡಿಂಗು ಮಾಡ್ಬೋದು, ಹಾಸ್ಟೆಲೆಟಾಗೂ ಇರ್ಬೋದು. ಸೊ ಡೇ ಬೋರ್ಡಿಂಗ್ ಆಪ್ಷನ್ ಇತ್ತು, ಅವಳು ಡೇ ಬೋರ್ಡಿಂಗ್ ಮಾಡ್ಬೋದಾಗಿತ್ತು. ಸೊ ಅವಳು ಪ್ರಾಬ್ಲಮ್ಮು ಹೇಳ್ತಿರ್ಲಿಲ್ಲ, ಹಾಸ್ಟೆಲ್ ಯಾಕೆ ಇಷ್ಟ ಇಲ್ಲ ಅಂತಲೂ ಪ್ರಾಬ್ಲಮ್ ಹೇಳಿಲ್ಲ. ನಮಗಂತೂ ನಾನು 3 ಇಯರ್ಸಿಂದ ಇಲ್ಲಿದ್ದೀನಿ ಈ ಹಾಸ್ಟೆಲಲ್ಲಿ, ಇದುವರೆಗೂ ಯಾವತ್ತೂ ಆ ಥರ ಪ್ರಾಬ್ಲಮ್ ನನ್ನ ಪರ್ಸ್ನಲ್ ಇಶ್ಯೂಸ್ ಅಂತ ಯಾವುದೂ ಫೇಸ್ ಮಾಡಿಲ್ಲ. ಸೊ ಎಲ್ಲ ಅಕಾಡೆಮಿಕ್ ಎಲ್ಲ ಚೆನ್ನಾಗಿದೆ. ಓದದೇ ಇರೋರ್ಗೂ ಎಕ್ಸ್ಟರ್ನಲ್ ಕ್ಲಾಸಸ್ ಇರುತ್ತೆ, ಸಂಜೆ ಎಲ್ಲ ರೆಮಿಡಿಯಲ್ಸ್ಗೆ ಹೋಗ್ಬೋದು, ಸಂಡೇ ಎಕ್ಸ್ಟರ್ನಲ್ ಕ್ಲಾಸಸ್ ಇರುತ್ತೆ, ನಮ್ಮ ನೇಮ್ ನಾವೇ ಎನ್ರೋಲ್ ಮಾಡ್ಕೊಂಡು ಹೋಗ್ಬೋದು ಕ್ಲಾಸಸ್ಗೆ. ಮತ್ತು ಎಕ್ಸಾಮ್ಸು ಅಷ್ಟೇ, ಯಾರೂ ಓದಿ ಅಂತ ಫೋರ್ಸ್ ಮಾಡಲ್ಲ. ನಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ಸು ಮತ್ತು ಟೀಚರ್ಸ್ ಗೈಡೆನ್ಸ್ ಕೊಡ್ತಾರೆ, ಟೀಚರ್ ಡೌಟ್ ಕ್ಲಾರಿಫೈ ಮಾಡ್ತಾರೆ. ಸಂಜೆ ಸ್ಟಡಿ ಅವರ್ಸ್ ಅಂತ ಎಲ್ಲ ಇರುತ್ತೆ, ಸಂಡೇ ಕೂಡ ಸ್ಟಡಿ ಅವರ್ಸ್ ಇರುತ್ತೆ. ಸೊ
ಚೆನ್ನಾಗಿ ಓದ್ಬೋದು. ಅಕಾಡೆಮಿಕ್ ವೈಸ್ ಏನೂ ಪ್ರಾಬ್ಲಮ್ ಇಲ್ಲ. ಫುಡ್ ವಿಷಯಕ್ಕೆ ಬರೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಗೆ ಯಾವ್ದು ಇಷ್ಟ ನಾವೇ ಕೇಳಿ ಬೇಕಾದರೆ ನಾವು ಮೆನ್ಯೂ ಚೇಂಜ್ ಮಾಡಿಸ್ಕೋಬೋದು. ಆ ಥರ ಫೆಸಿಲಿಟೀಸ್ ಕೂಡ ಇದೆ. ಇನ್ನು ವಾರ್ಡನ್ ವಿಷಯಕ್ಕಂತೂ ಏನೂ ಹೇಳೋದಿಲ್ಲ. ವಾರ್ಡನ್ ಫ್ರೆಂಡ್ಲಿ. ನಮಗೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗದೇ ಇರೋ ಎಷ್ಟೋ ವಿಷಯಗಳನ್ನ ವಾರ್ಡನ್ ಹತ್ರ ಹೇಳಿದ್ದೀವಿ. ಸೊ ವಾರ್ಡನ್ ಹೊಡೆಯೋದು ಬಡಿಯೋದಂತ ವಾರ್ಡನ್ ಏನೂ ಮಾಡಿಲ್ಲ ಇದುವರೆಗೂ. ಸೊ ನಮ್ಮ ಪ್ರಾಬ್ಲಮ್ಸ್ನ ಪ್ರಿನ್ಸಿಪಲ್ ಹತ್ರನೂ ಕೂಡ ಡೈರೆಕ್ಟಾಗಿ ಹೇಳ್ಕೊಂಡಿದ್ದೀವಿ, ಮತ್ತು ಚೇರ್ಮನ್ ಹತ್ರನೂ ಕೂಡ ಹೇಳ್ಕೊಂಡಿದ್ದೀವಿ. ಸರ್ ಎಷ್ಟೋ ಸತಿ ರೌಂಡ್ಸಿಗೆ ಬಂದಾಗ ನಮ್ಮ ಪ್ರಾಬ್ಲಮ್ಸ್ನ ಅವರೇ ಕೇಳಿ ಸಾಲ್ವ್ ಮಾಡಿರೋದು ಇದೆ ಇದುವರೆಗೂ. ಅಕಾಡೆಮಿಕ್ ವೈಸ್, ಫುಡ್ ವೈಸ್, ಹಾಸ್ಟೆಲ್ ವೈಸ್, ರೂಮು, ನಮ್ಮ ಪರ್ಸ್ನಲ್ ಇಶ್ಯೂಸ್ ಎಲ್ಲ ಶೇರ್ ಮಾಡ್ಕೋಬೋದು. ಮತ್ತು ಕ್ಲಾಸ್ ಟೀಚರ್ ಹತ್ರ ಇಶ್ಯೂ ಬುಕ್ ಅಂತಲೂ ಕೂಡ ಬರೆಸ್ತೀವಿ ನಾವು. ಅಂದರೆ ವಾರ್ಡನ್ಸ್ ಎಲ್ಲ ಕೊಡ್ತಾರೆ. ನಮ್ಗೆ ವಾಶ್ರೂಮ್ ಇಶ್ಯೂಸ್, ಹಾಸ್ಟೆಲ್ ಇಶ್ಯೂಸ್, ನಮ್ಮ ಪರ್ಸ್ನಲ್ ಇಶ್ಯೂಸ್, ಮತ್ತು ನಮಗೆ ಎಂಟರ್ಟೈನ್ಮೆಂಟ್ ಅಂತಲೂ ಕೊಡ್ತಾರೆ. ಪ್ರತಿ UT ಆದಮೇಲೆ ಸಂಡೇಸ್ ಎಲ್ಲ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಸೊ ನಮ್ಗೆ ಹಾಸ್ಟೆಲಲ್ಲಿ ಇದುವರೆಗೂ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಅವಳು ಪ್ರಾಬ್ಲಮ್ ಏನು ಅಂತ ಹೇಳ್ದೆ ಈ ಥರ ಮಾಡ್ಕೊಂಡಿರೋದು ತಪ್ಪು ಅನಿಸುತ್ತೆ. ಅವಳು ಪ್ರಾಬ್ಲಮ್ ಹೇಳ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲರಿಗೂ ಕ್ಲಾರಿಫೈ ಆಗಿರೋದು ಅವಳಿಗೆ ಏನು ಪ್ರಾಬ್ಲಮ್ ಇತ್ತು ಹಾಸ್ಟೆಲಲ್ಲಿ ಅಂತ. ಸೊ ನನಗೆ ಫ್ಯಾಮಿಲಿದೇ ಪ್ರಾಬ್ಲಮ್ ಅನಿಸುತ್ತೆ. ಬಿಕಾಸ್ ಫ್ಯಾಮಿಲಿಲಿ ನನಗೆ ಅವರಂದರೆ ಆಗಲ್ಲ, ಇವರಂದರೆ ಆಗಲ್ಲ, ನನ್ನ ತಂಗಿ ನೆನಪಾಗ್ತಾಳೆ, ಅಣ್ಣ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿರ್ತಿದ್ಲು. ಸೊ ಅದೇ ಇಂಟೆನ್ಷನಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿರ್ಬೋದು. ಮತ್ತು ಸಿಕ್ ರೂಮ್ಗೆ ಪದೇ ಹೋಗ್ತಿದ್ಲು. ಅವಳಿಗೆ ಬೆಂಚ್ ಹತ್ರ ಹೊಡ್ಕೊಂಡು ಗಾಯ ಆಗಿತ್ತು. ಮಿಡ್ ಟರ್ಮ್ ಟೈಮಲ್ಲಿ 1 ವೀಕ್, ಅಂದರೆ ಒನ್ ವೀಕ್ ನಮಗೆ ಮಿಡ್ ಟರ್ಮ್ ಲಾಸ್ಟ್ ಎಕ್ಸಾಮ್ ಬರ್ದಿದ್ದಿನ ನಾವು ಔಟಿಂಗ್ ಹೋಗಿದ್ದು. ಆ ಔಟಿಂಗ್ ಹೋಗೋಕ್ಕೂ 1 ವೀಕ್ 15 ಡೇಸ್ ಬ್ಯಾಕ್ ಬೆಂಚಿಗೆ ಹೊಡ್ಕೊಂಡು ಗಾಯ ಮಾಡ್ಕೊಂಡಿದ್ಲು. ಆ ಗಾಯನ ವಾಸಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫುಲ್ ಜಾಸ್ತಿ ಮಾಡ್ಕೋತಿದ್ಲು. ವಾಸಿ ಮಾಡ್ಕೋಬೇಕು ಅಂತ ಅವಳು ಇಂಟೆನ್ಷನ್ನೇ ಇರಲಿಲ್ಲ. ಅದು ಇನ್ನೂ ಬ್ಲೇಡಲ್ಲಿ ಅದು ಕಟ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೋತಿದ್ಲು. 1 ಡೇ ಔಟ್ ಪಾಸ್ ಕೂಡ ಕಳಿಸಿದ್ರು. ಸ್ಟಿಚ್ ಹಾಕ್ಸಿದ್ದೀನಿ ಅಂತ ಸುಳ್ಳು ಹೇಳಿ ಸ್ಟಿಚ್ ಹಾಕ್ಸ್ಕೊಳ್ದೆ ಬಂದಿದ್ಲು. ಸೊ ಯಾಕೆ ಹಿಂಗೆ ಮಾಡ್ಕೋತೀಯಾ ಅಂತ ಕೇಳಿದ್ರೆ ನಾನು ಮಾಡ್ಕೊಂಡೇ ಇಲ್ಲ, ನನಗೆ ಗೊತ್ತಿಲ್ಲ, ರೀಸನ್ ಕೇಳಬೇಡಿ ಅಂತ ಎಲ್ಲ ಹೇಳ್ತಿದ್ಲು. ಅವಳು ಕ್ಲಾಸ್ಮೇಟ್ ಕೂಡ ನೋಡಿದ್ದಾಳೆ, ಬ್ಲೇಡ್ ಇಟ್ಕೊಂಡು ಕಟ್ ಮಾಡ್ಕೊತಿದ್ದು. ನಾನೇ ಅವಳು ಬಿದ್ದಾದಮೇಲೆ ಇನ್ನೂ ಅವಳ ಥಿಂಗ್ಸ್ ಎಲ್ಲ ಎತ್ತಿಡಬೇಕಾದ್ರೆ ಬ್ಲೇಡ್ ಕೂಡ ಸಿಕ್ಕಿದೆ ನನಗೆ. ಸೊ ಆ ಥರ ಎಲ್ಲ ಮಾಡ್ಕೊಂಡಿದ್ದು ಆ ಇಂಟೆನ್ಷನಲ್ಲೇ ಮಾಡ್ಕೋತಿದ್ಲು. ಅವಳು ಅದು ಕೇಳಿದಾಗಲೂ ಹೇಳಿದ್ಲು, ಈ ಥರ ಎಲ್ಲ ಆದರೆ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ, ಹಾಸ್ಟೆಲಿಂದ ಬಿಡಿಸ್ತಾರಲ್ಲ, ಹಾಸ್ಟೆಲಿಂದ ಡೇ ಬೋರ್ಡಿಂಗ್ ಮಾಡ್ಬೋದಲ್ಲ ಅಂತ ಹೇಳ್ತಿದ್ಲು. ಮತ್ತು ಇನ್ನೊಂದು ಹೇಳಿದ್ಲು, ನಮ್ಮ ಅಪ್ಪ ಅಮ್ಮಗಿಂತ ಮುಂಚೆ ನಾನು ಸಾಯಬೇಕು ಅಂತೆಲ್ಲ ಹೇಳೋಳು. ಮತ್ತು ಡೈರಿಲೆಲ್ಲ ಬರೆದಿದ್ಲು, ಐ ವಾಂಟ್ ಟು ಡೈ, ನೋ ಪೀಸ್ ಅಂತೆಲ್ಲ ಬರೆದಿದ್ಲು. ಮತ್ತು ಅವಳೇನೋ ಜಾತಕ ನೋಡ್ಸಿದ್ರಂತೆ ಮನೇಲಿ, ಅವಾಗ 18 ಇಯರ್ಸ್ಗೆ ಸಾಯ್ತಾಳೆ ಅಂತೆಲ್ಲ ಬಂದಿತ್ತಂತೆ. ಸೊ ಅದನ್ನೆಲ್ಲ ಹೇಳ್ತಿರ್ತಿದ್ಲು, ಮಾಟ ಮಂತ್ರ ಮಾಡಿಸಿ ಅವಳೇ ಹೇಳಿರೋದು. ನನಗಷ್ಟೇ ಅಲ್ಲ, ನನ್ನ ರೂಮ್ ಮೇಟ್ಸ್, ಫ್ರೆಂಡ್ಸ್, ಅವಳ ಜೊತೆ ಕ್ಲೋಸ್ ಇದ್ದವರು ತುಂಬ ಜನಕ್ಕೆ ಹೇಳಿದ್ದಾಳೆ. ಈಗ ಅವ್ರು ಕಂಪ್ಲೇಂಟಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, ನನಗೆ ಈ ಥರ ಆ್ಯಂಟನಿ ಸರ್ ಹೊಡೆದಿದ್ರು, ರೈಸ್ ತೊಗೊಂಡೋಗ್ಬೇಕಾರೆ ಅನ್ನುವಂಥದ್ದು, ಆ್ಯಂಟೋನಿ ಸರ್ ಆರೋಪಗಳಿಗೆ ಏನು ಹೇಳ್ತೀರಾ? ಇದು ಫಸ್ಟ್ ಒನ್ ಬಂದು ಆ್ಯಂಟೋನಿ ಸರ್ ಹೊಡೆದಿಲ್ಲ. ಬಿಕಾಸ್ ಅವತ್ತು ನೈಟು ಫೋಟೋ ಆ್ಯಂಟೋನಿ ಸರಿಗೆ ಕಳಿಸಿರೋದಷ್ಟೇ. ನೈಟ್ ಆ್ಯಂಟೋನಿ ಸರ್ ಇರಲಿಲ್ಲ, ಅವ್ರು ರೈಸ್ ತೊಗೊಂಡೋಗ್ಬೇಕಾದ್ರೆ ಆ್ಯಂಟೋನಿ ಸರ್ ಇರಲಿಲ್ಲ, ಫೋಟೋ ಕಳಿಸಿರೋದು. ಆದರೆ ನೆಕ್ಸ್ಟ್ ಡೇ ಆ್ಯಂಟೋನಿ ಸರ್ಗೆ ಆ ಫೋಟೋ ರೀಚ್ ಆಗಿ ಆ ಫೋಟೋನೆಲ್ಲ ನೋಡಿದಾಗೂ ಆ್ಯಂಟೋನಿ ಸರ್ ಅಪಾಲಜಿ ಲೆಟರ್ ಬರ್ಸ್ಕೊಂಡು ಸೈನ್ ಹಾಕಿದ್ದಾರೆ ಅಷ್ಟೇ ಅಪಾಲಜಿ ಲೆಟರ್ಗೆ. ನಮ್ಮ ಹಾಸ್ಟೆಲಲ್ಲಿ ನಾವೇನೇ ತಪ್ಪು ಮಾಡಿದ್ರು 3 to 4 ಅಪಾಲಜಿ ಲೆಟರ್ಸ್ ಅಂತ ಇರುತ್ತೆ. ಅದು ಕ್ರಾಸ್ ಆದರೆ ನೆಕ್ಸ್ಟ್ ಲೆವೆಲ್ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಸೊ ಅದು ಫಸ್ಟ್ ಅಪಾಲಜಿ ಲೆಟರ್ ಬರ್ಸ್ಕೊಂಡಿದ್ದು ಅಷ್ಟೇ. ಅದಾದಮೇಲೆ ಆ ವಿಷಯದ ಬಗ್ಗೆ ಯಾರೂ ಮಾತೇ ಆಡಿಲ್ಲ. ವಾರ್ಡನ್ ಕೂಡ ಮಾತಾಡಿಲ್ಲ, ವಾರ್ಡನ್ ಕೂಡ ಹೊಡೆದಿಲ್ಲ ಅವಳಿಗೆ. ಮತ್ತು ಫೋನ್ ಕಾಲ್ ದಿನ ಅವಳು ಅವ್ರ ಅಪ್ಪಂಗೆ ಈ ಥರ ಎಲ್ಲ ಹೇಳ್ಬೇಕಾದ್ರೆ ವಾರ್ಡನ್ನು ಕರೆದ್ಬಿಟ್ಟು ಏನಾಯಿತು ಮೋಕ್ಷ ಅಂತ ಅವರೇ ತಿಂಡಿ ತಿನ್ನಿಸ್ಕೊಂಡು ಡಾಮಿಗೆ ಕರ್ಕೊಂಡು ಬಂದಿದ್ದಾರೆ ಅವತ್ತು. ಮತ್ತು ಸೆಕೆಂಡ್ ಅವಳನ್ನ ತಳ್ಳಿರೋದು ಅಂತ ಹೇಳಿದ್ದಾರೆ. ತಳ್ಳಿ ವಾಪಸ್ ಬ್ಲಾಕಿಗೆ ಬರೋಕ್ಕೆ ಏನಿಲ್ಲ ಅಂದರೂ 5 ಮಿನಿಟ್ಸ್ ಬೇಕು. ಅವಳನ್ನ ತಳ್ಳಿದ ತಕ್ಷಣ ಹೆಂಗೆ ವಾಪಸ್ ಬೇರೆಯವ್ರ ಬ್ಲಾಕಿಗೆ ಬರೋಕ್ಕಾಗುತ್ತೆ? ನಾನೇ ಫಸ್ಟ್ ನೋಡಿದ್ದು. ಅವಳು ಬಿದ್ದಾದಮೇಲೆ ನಾನು ಡೋರ್ ಓಪನ್ ಮಾಡ್ಕೊಂಡು ಹೋಗಿದ್ದು. ಡೋರ್ ಕ್ಲೋಸ್ ಆಗಿತ್ತು. ಅವಳೇ ಹೊರಗಡೆ ಹೋಗಿ ಹೊರಗಡೆಯಿಂದ ಡೋರ್ನ ಹಂಗೆ ಪುಷ್ ಮಾಡಿದ್ಲು. ಡೋರ್ ಕ್ಲೋಸ್ ಆಗಿತ್ತು, ಹೊರಗಡೆ ಯಾರೂ ಇರಲಿಲ್ಲ. PU ಅವರು ಇರಲಿಲ್ಲ. PU ಅವರು ನಮಗಿಂತ 40 ಮಿನಿಟ್ಸ್ ಬೇಗ ಹೋಗ್ತಾರೆ ಸ್ಟಡಿ ಅವರಿಗೆ. ಅವ್ರು ಕೂಡ ಇರಲಿಲ್ಲ, ಅಷ್ಟು ಬೇಗ ಬಿದ್ದಿದ್ದವಳು 5:15ಗೆ ಬಿದ್ದಿದ್ದು. ಆ ಟೈಮಲ್ಲಿ ಯಾರೂ ಹೊರಗಡೆ ಇರಲಿಲ್ಲ. ನಾನೇ ನೋಡಿದ್ದೀನಿ, ಯಾರೂ ಹೊರಗಡೆ ಇರಲಿಲ್ಲ. ನಮ್ಮ ಬ್ಲಾಕ್ ಅವರೆಲ್ಲ ಅವಾಗ ತಾನೇ ಎದ್ದೇಳ್ತಿದ್ರು. ಎಷ್ಟೋ ಜನ ಸ್ನಾನಕ್ಕೆ ಹೋಗಿದ್ರು, ಎಷ್ಟೋ ಜನ ಅವಾಗ ಎದ್ದು ಬೆಡ್ಡಿಂಗೆಲ್ಲ ಮಾಡ್ತಿದ್ರು. ಸೊ ಯಾರೂ ಹೊರಗಡೆ ಇರಲಿಲ್ಲ. ತಳ್ಳೋದಕ್ಕೂ ಅವಳೇನಾದರೂ ತಳ್ಳಿ ಬಿದ್ದಿದ್ದರೆ ಅವಳು ತಲೆ ಏಟಾಗಿರ್ತಿತ್ತು, ಹಿಂಗೆ ಫ್ರಂಟ್ ವರ್ಡ್ಸ್ ಬೀಳಬೇಕಾಗಿತ್ತು. ಅವಳು ಬಿದ್ದಿದ್ದು ಹಿಂಗೆ, ಅವಳು ಜಾಸ್ ಏಟಾಗಿದೆ, ಜಾಸ್ ಮತ್ತು ಕಾಲು ಏಟಾಗಿದೆ. ಸೊ ಬಿದ್ದಿದ ತಕ್ಷಣ ನಾನೇ ನೋಡಿದ್ದು. ಎದ್ದೇಳಿಸಿ ಕೂರ್ಸಾದ್ಮೇಲೆ ನೀರೆಲ್ಲ ಕೊಟ್ಟರು. ಮತ್ತು ಒಂದು ಕೇಳಿದ್ಲು, ನನಗೆ ಮತ್ತೆ ಕಾಲು ಬರುತ್ತಾ, ಕಾಲು ಹೊಟ್ಟೋಗಿದೆ ನನಗೆ. ಅವಳಿಗೆ ಫೀಲ್ ಆಗಿದೆ,
ನನ್ನ ಕಾಲು ಹೊಟ್ಟೋಗಿದೆ ಮತ್ತೆ ಕಾಲು ಬರುತ್ತಾ ಅಂತ ಕೇಳಿದ್ಲು. ಅದಾದಮೇಲೆ ಹೆಂಗೆ ಬಿದ್ದೆ, ಯಾಕೆ ಬಿದ್ದೆ, ಎಲ್ಲಿಂದ ಬಿದ್ದೆ ಅಂತ ಕೇಳಿದ್ದಕ್ಕೆ ಎಲ್ಲಿಂದ ಬಿದ್ದೆ ಅಂತ ಗೊತ್ತಿಲ್ಲ ಅಂತ ಅಂದ್ಲು. ಅದಾದ ಸ್ವಲ್ಪ ಹೊತ್ತಾದಮೇಲೆ ವಿಂಗರ್ ಇನ್ನೇನು ಬಂತು, ಅವಾಗ ಅವಳನ್ನ ಎತ್ತೋ ಟೈಮಲ್ಲಿ ಯಾಕೆ, ಎಲ್ಲಿಂದ, ಹೆಂಗೆ ಬಿದ್ದೆ ಅಂತ ಕೇಳಿದ್ದಕ್ಕೆ ಹೊರಗಡೆ ಟವಲ್ ಎತ್ಕೊಳ್ಳೋಣ ಅಂತ ಬಂದೆ, ಲಾಕ್ ಓಪನ್ ಮಾಡಿಕೊಂಡು. ಅಷ್ಟೊತ್ತಿಗೆ ನಂಗೆ ತಲೆ ತಿರುಗ್ತು ಬಿದ್ದುಬಿಟ್ಟೆ ಅಂತ ಅಂದ್ಲು. ತಲೆ ತಿರುಗ್ತು ಬಿದ್ದೆ ಅಂತ ಅಲ್ಲಿ ಕುತ್ಕೊಂಡು ಹೇಳಿದ್ದವಳು. ಇವಾಗೇನೋ ಯಾರೋ ತಳ್ದಂಗೆ ಆಯಿತು ಅಂತ ಎಲ್ಲ ಹೇಳಿದ್ದಾಳೆ. ಅವಳನ್ನ ತಳ್ಳಬೇಕು ಅಂದರೆ ಕರ್ಕೊಂಡೋಗಿ ಬ್ಲಾಕ್ 1ಇಂದ ಹೋಗಬೇಕು. ಅಲ್ಲಿಂದ ಹೋಗೋದಕ್ಕೆ ಏನಿಲ್ಲ ಅಂದರೆ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಆಗೇ ಆಗುತ್ತೆ. ಸೊ ಯಾರೂ ತಳ್ಳಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು.